ವೆಲ್ಕಮ್ ಬ್ಯಾಕ್. ಇವತ್ತು ಸ್ಯಾರಿ ಡ್ರೇಪಿಂಗ್ ಬಗ್ಗೆ ತಿಳ್ಕೊಳ್ಳೋಣ. ಲಾಸ್ಟ್ 2 ವಿಡಿಯೋಲ್ಲಿ ಶೋಲ್ಡರ್ ಪ್ಲೀಟ್ಸ್ ಸಣ್ಣದಾಗೆ ಹೇಗೆ ತೆಗೆಯೋದು ಅಂತ ಹೇಳ್ಕೊಟ್ಟಿದ್ದೆ. ಇವತ್ತು ನಿಮಗೆ ನೀವೇ ಸ್ಯಾರಿ ಹೇಗೆ ಡ್ರೇಪ್ ಮಾಡ್ಕೊಳ್ಳೋದು ಅಂತ ಹೇಳ್ಕೊಡ್ತೀನಿ. ಸ್ಯಾರಿ ಉಟ್ಕೊಳ್ಳೋದಕ್ಕೆ ಫಸ್ಟ್ ರೂಲ್ ಬಂದು ಶೇಪ್ ವೇರ್ ಅವಾಯ್ಡ್ ಮಾಡಿ, ಯಾಕಂದರೆ ಶೇಪ್ ವೇರ್ ಮೇಲೆ ಕ್ಲೀನಾಗಿ ಕೂರೋದಿಲ್ಲ. ಪೆಟಿಕೋಟ್ ಟೈ ಮಾಡೋದು ಬಂದ್ಬಿಟ್ಟು ಯಾವಾಗಲೂ ನಿಮಗೆ ಲೆಫ್ಟ್ ಸೈಡ್ ಟೈ ಮಾಡಿ, ಆ ಮಿಕ್ಕಿರೋ ರಿಂಕಲ್ಸ್ನೆಲ್ಲ ಹಿಂದಕ್ಕೆ ಬಿಡಿ. ನೀವು ಕಾಟನ್ ಪೆಟಿಕೋಟ್ ಇಲ್ಲ ನೀವೇ ಸ್ಟಿಚ್ ಮಾಡಿಸಿರೋ ಕ್ರೇಪ್ ಮಟೀರಿಯಲ್ ಪೆಟಿಕೋಟ್ಸ್ನ ಯೂಸ್ ಮಾಡ್ಬೋದು. ಈಗ ಸ್ಯಾರಿ ಉಲ್ಟಾ ಸೀದಾ ಗೊತ್ತಾಗೋದಿಲ್ಲ ಅಂತ ಅಂದರೆ ನೀವು ಫಾಲ್ ಹಾಕೋಕೆ ಕೊಟ್ಟಾಗ ಫಾಲ್ ನಿಮ್ಮ ಕಾಲ ಹತ್ರ ಬರಬೇಕು, ಅದು ನಿಮ್ಮ ಸ್ಯಾರಿ ಉಲ್ಟಾ ಸೀದಾ ಗೊತ್ತಾಗುತ್ತೆ. ಪೆಟಿಕೋಟ್ ನಿಮ್ಮಷ್ಟು ಉದ್ದನೇ ಇರಬೇಕು ಅಂತ ಏನೂ ಇಲ್ಲ, ನಿಮ್ಮ ಆ್ಯಂಕಲ್ ಲೆಂತ್ವರೆಗೂ ಇದ್ರೂ ಸಾಕು. ಸೆಕೆಂಡ್ ರೂಲ್ ಸ್ಯಾರಿ ಡ್ರೇಪಿಂಗಲ್ಲಿ, ನೀವೇನಾದರೂ ಫುಟ್ವೇರ್ ಫುಲ್ ಡೇ ಯೂಸ್ ಮಾಡ್ತೀನಿ ಅಂತ ಅಂದರೆ ಫುಟ್ವೇರ್ ಹಾಕ್ಕೊಂಡೇ ಸ್ಯಾರಿ ಡ್ರೇಪ್ ಮಾಡ್ಕೊಳ್ಳಿ, ಇಲ್ಲ ಅಂತಂದರೆ ಹಾಗೆ ಡ್ರೇಪ್ ಮಾಡ್ಕೋಬೋದು. ನೀವಿಲ್ಲಿ ನೋಡ್ತಿರೋ ಹಾಗೆ ಸ್ಯಾರಿನ ನೆಲಕ್ಕೆ ಟಚ್ ಆಗೋಂಗೆ ಡ್ರೇಪ್ ಮಾಡ್ಕೊಬೇಕು. ಕೆಳಗಡೆ ಎಷ್ಟು ಲೆಂತು ಹೇಗಿರಬೇಕು ಅಂತ ತೋರಿಸ್ಕೊಟ್ಟೆ, ಇವಾಗ ಟಕ್ ಮಾಡಬೇಕಾದ್ರೆ ತೋರಿಸ್ತಿದ್ದೀನಿ. ಎಷ್ಟು ಒಳಗಡೆ ಹೋಗಬೇಕೋ ಅದನ್ನು ಒಂಚೂರು ಫೋಲ್ಡ್ ಮಾಡಿ ಒಳಗಡೆ ಟಕ್ ಮಾಡಿ. ನೀವು ಒಂದು ರೌಂಡ್ ಟರ್ನ್ ಆಗಬೇಕಾದ್ರೇನು ಆ ಸ್ಯಾರಿ ಅಷ್ಟೇ ಲೆಂತಲ್ಲಿರಬೇಕು, ಫ್ಲೋರಲ್ಲೇ ಟಚ್ ಆಗ್ತಾ ಇರಬೇಕು. ತುಂಬ ಮೇಲೆ ಉಟ್ಕೋಬೇಡಿ, ಹಂಗಂತ ತುಂಬ ಕೆಳಗಡೆನೂ ಉಟ್ಕೋಬೇಡಿ. ಅದು ಸ್ಟ್ರೇಟಾಗೆ ಕ್ಲೀನಾಗೆ ಫಾಲ್ ಆಗಬೇಕು. ನೀವಿವಾಗ ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ನಾನು ಎಲ್ಲಿಂದ ಸ್ಟಾರ್ಟ್ ಮಾಡೋದನ್ನೋ ಅಲ್ಲಿವರೆಗೂ ಒಂದು ರೌಂಡ್ ತೊಗೊಂಬಂದು ಅಲ್ಲಿ ಟಕ್ ಮಾಡಿದ್ದೀನಿ. ಈಗ ರೆಸ್ಟ್ ಸ್ಯಾರಿ ಏನಿದೆಯೋ ನೀವು ಶೋಲ್ಡರ್ ಪಿನ್ ಮಾಡ್ಕೊಂಡಿರ್ತೀರಲ್ವ, ಅದನ್ನು ಇಟ್ಕೊಂಡು ಒಂದು ಸುತ್ತಕೊಂಡು ನೀವು ನಿಮ್ಮ ಶೋಲ್ಡರ್ ಮೇಲೆ ಪಿನ್ ಮಾಡ್ಕೊಳ್ಳಿ. ಅದನ್ನು ಶೋಲ್ಡರ್ ಪಿನ್ ಮಾಡ್ಕೊಬೇಕಾದ್ರೆ ನೀವು ಬ್ಲೌಸ್ ಜಾಯಿನ್ ಇರುತ್ತೆ ನೋಡಿ ಶೋಲ್ಡರ್ ಮೇಲೆ, ಅಲ್ಲಿ ನೀವು ಪಿನ್ ಮಾಡ್ಕೊಬೇಕು. ಎಕ್ಸಾಕ್ಟಾಗೆ ಆ ಲೈನ್ಗೆ ಪಿನ್ ಮಾಡಬೇಕು ಅಂತ ಇಲ್ಲ, ನೀವು ಒಂಚೂರು ಲೆಫ್ಟ್ ಸೈಡಿಗೆ ಪಿನ್ ಮಾಡ್ಕೊಬೋದು. ಕ್ಲೀನಾಗಿ ಅಬ್ಸರ್ವ್ ಮಾಡಿ ನೋಡಿ. ಶೋಲ್ಡರ್ ಪಿನ್ ಆದಮೇಲೆ ನಾನು ಫಸ್ಟ್ ಪ್ಲೀಟ್ನ ಕ್ಲೀನಾಗೆ ಎಳ್ಕೊತಿದ್ದೀನಿ, ಟೈಟ್ ಮಾಡಿಕೊಂಡು ನಾನು ಫಸ್ಟ್ ಟಕ್ ಮಾಡಿದ್ದೆ ನೋಡಿ ಸ್ಯಾರಿನ. ಫಸ್ಟ್ ರೌಂಡ್ ಮಾಡೋದಕ್ಕಿಂತ ಮುಂಚೆ ಸ್ಟಾರ್ಟ್ ಮಾಡಿರೋ ಕಡೆ ನಾನು ಅದನ್ನು ತೊಗೊಂಬಂದು ಪಿನ್ ಮಾಡ್ತಿದ್ದೀನಿ. ಎಳೆದು ಎಷ್ಟು ಟೈಟಾಗಿ ಪಿನ್ ಮಾಡ್ತಿರೋ ಅಷ್ಟು ಸ್ಟಿಫಾಗೆ ಕೂರುತ್ತೆ. ಈಗ ನಾವು ಸೆಂಟರ್ ಪ್ಲೀಟ್ ಹೇಗೆ ಮಾಡೋದು ಅಂತ ನೋಡೋಣ. ನಾವು ಎಕ್ಸ್ಟ್ರಾ ಸ್ಯಾರಿ ಏನು ಬಿಟ್ಟಿದ್ವಲ್ಲ ಮುಂದೆ, ಅದನ್ನು ನಾವಿವಾಗ ಪ್ಲೀಟ್ ಮಾಡ್ಕೊಬೇಕು. ಅದು ನಿಮ್ಮ ರೈಟ್ ಸೈಡಿಂದ ಪ್ಲೀಟ್ ಮಾಡಿ. ನೆನ್ಪಿಟ್ಕೊಳ್ಳಿ, ಫಸ್ಟ್ ಪ್ಲೀಟ್ ನೀವು ತೆಗಿಬೇಕಾದ್ರೆ ಅದು ಸ್ಟ್ರೈಟಾಗೆ ಫಾಲ್ ಆಗಬೇಕು. ಕ್ರಾಸಾಗಿದ್ದರೆ ನಿಮ್ಮ ಪ್ಲೀಟ್ಸು ಕ್ರಾಸಾಗಿ ಕಾಣುತ್ತೆ, ಚೆನ್ನಾಗಿ ಕಾಣೋದಿಲ್ಲ. ಸೊ ನೀವು ಫಸ್ಟ್ ಪ್ಲೀಟ್ ಏನು ತೆಗಿತೀರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಿಮ್ಮ ಪ್ಲೀಟ್ಸ್ ಎಷ್ಟು ಕ್ಲೀನಾಗೆ ಎಷ್ಟು ಸ್ಟ್ರೈಟಾಗಿದೆ ಅಂತ ಅಂದ್ಬಿಟ್ಟು. ಇವಾಗ ನಾವು ಫ್ರಂಟ್ ಪ್ಲೀಟ್ಸ್ನ ಏನು ಇಟ್ಕೊಂಡಿದ್ವಿ ಅದನ್ನು ಕ್ಲೀನಾಗಿ ಒಂದರಿಂದ ಒಂದು ಅರೇಂಜ್ ಮಾಡಿಬಿಟ್ಟು ಎರಡೂ ಕಡೆ ಒಂದು ಸೆಕ್ಯೂರ್ಗೋಸ್ಕರ ಒಂದು ಪಿನ್ ಹಾಕ್ಕೊಳ್ಳೋಣ. ನೆಸಸರಿ ಇಲ್ಲ, ಬಟ್ ಏನಕ್ಕೆ ಹೇಳ್ತಿದ್ದೀನಿ ಇಲ್ಲಿ ಪಿನ್ ಹಾಕ್ಕೊಳ್ಳೋದಕ್ಕೆ ಅಂತ ಅಂದರೆ, ನೀವು ಉಟ್ಕೊಬೇಕಾದ್ರೆ ಬೈ ಚಾನ್ಸಾಗಿ ಏನಾದರೂ ಬಿಟ್ಬಿಟ್ರೆ ಮತ್ತೆ ಪ್ಲೀಟ್ಸ್ ತೊಗೋಬೇಕಾಗತ್ತೆ. ಸೊ ನೀವು ಅದೇನಾದರೂ ಕೈ ಜಾರಿ ಬಿದ್ದೋಯ್ತು ಅಂತಂದ್ರೂ ಮತ್ತೆ ನೀವು ಆ ಪಿನ್ ಇಟ್ಕೊಂಡು ತೆಗೆದ್ರೆ ಆ ಪ್ಲೀಟ್ಸ್ ಎಲ್ಲ ಹಾಗೆ ಇರುತ್ತೆ. ಅದಕ್ಕೋಸ್ಕರ ಇಲ್ಲೊಂದು ಸೆಕ್ಯೂರ್ಗೆ ಒಂದು ಪಿನ್ ಹಾಕ್ಕೊಳ್ಳಿ. ಈಗ ಆ ಸೆಂಟರ್ ಪ್ಲೀಟ್ ಏನು ತೆಗೆದಿದ್ದೀನಲ್ವ, ಎಲ್ಲ ಒಂದ್ರ ಪಕ್ಕ ಒಂದು ಅಂದರೆ ಒಂದು ಕಾಲು ಇಂಚು ಗ್ಯಾಪ್ ಕೊಟ್ಟು ಎಲ್ಲ ಒಂದ್ರ ಪಕ್ಕ ಒಂದು ಜೋಡಿಸಿ. ನೀವಿಲ್ಲಿ ವಿಡಿಯೋಲಿ ಚೆಕ್ ಮಾಡಿದ್ರೆ ನಾನು ಸೈಡ್ ಪ್ಲೀಟ್ಸ್ ತೆಗಿಯೋದಕ್ಕೆ ಎಕ್ಸ್ಟ್ರಾ ಅದು ಬಿಟ್ಟಿದ್ದೀನಲ್ಲ, ಅದನ್ನು ಬಿಟ್ಟು ನೀವು ಇದನ್ನು ಪಿನ್ ಮಾಡಬೇಕಾಗತ್ತೆ. ಒಳಗಡೆ ಟಕ್ ಮಾಡಬೇಡಿ, ಫಸ್ಟು ಪಿನ್ ಮಾಡ್ಕೊಳ್ಳಿ. ಸೊ ಲೆಂತ್ ನಿಮಗೆ ಎಷ್ಟು ಬೇಕೋ ಚೆಕ್ ಮಾಡಿಕೊಂಡು, ಅಂದರೆ ಫ್ಲೋರಿಗೆ ಟಚ್ ಆಗಬೇಕು. ತುಂಬ ಮೇಲೂ ಪಿನ್ ಮಾಡಬಾರ್ದು, ತುಂಬ ಕೆಳಗಡೆನೂ ಪಿನ್ ಮಾಡಬಾರ್ದು, ಫ್ಲೋರಿಗೆ ಟಚ್ ಆಗಿ ಪಿನ್ ಮಾಡ್ಕೊಳ್ಳಿ. ಇವಾಗ ನೀವು ಆ ಸೈಡಿಂದ ಕೈ ಹಾಕಿದ್ರೆ ಈ ಕಡೆಗೆ ನಿಮಗೆ ಕನೆಕ್ಟ್ ಆಗುತ್ತೆ. ನೀವಿವಾಗ ವೇಸ್ಟ್ ಪ್ಲೀಟ್ಸ್ ಹೇಗೆ ಮಾಡೋದು ಅಂತ ಅಂದ್ಬಿಟ್ಟು ನಾನಿಲ್ಲಿ ತೋರಿಸ್ಕೊಡ್ತಿದ್ದೀನಿ. ಎರಡೂ ಕಡೆ ಕನೆಕ್ಷನ್ ಇರುತ್ತೆ, ಅಂದರೆ ಸೆಂಟರ್ ಪ್ಲೀಟ್ ಕೆಳಗಡೆ ಕೈ ಹೋದರೆ ಎರಡೂ ಪ್ಲೀಟ್ಸ್ಗೆ ಕನೆಕ್ಟ್ ಆಗುತ್ತೆ. ಅದನ್ನು ನೀವು ಒಂದೊಂದೇ ಚಿಕ್ಕ ಚಿಕ್ಕ ಪ್ಲೀಟ್ಸ್ ತೊಗೊಂಡು ಆ ಪ್ಲೀಟ್ಸ್ನ ಇಟ್ಕೊಂಡು ಅಲ್ಲೊಂದು ಪಿನ್ನಿಂದ ಸೆಕ್ಯೂರ್ ಮಾಡಿದ್ರೆ ನಿಮಗೆ ವೇಸ್ಟ್ ಪ್ಲೀಟ್ಸ್ ಸಹ ಚೆನ್ನಾಗಿ ಕಾಣುತ್ತೆ. ಮತ್ತು ವೇಸ್ಟ್ ಪ್ಲೀಟ್ಸ್ ನೀವು ಎಷ್ಟು ಟೈಟಾಗೆ ಎಳೆದು ಪಿನ್ ಮಾಡ್ತೀರೋ ನೀವು ಅಷ್ಟು ಸಣ್ಣ ಕಾಣ್ತೀರ. ಎರಡು ಪಿನ್ನಿಂಗ್ ಆದಮೇಲೆ ನೀವು ಸೆಂಟರ್ ಪ್ಲೀಟ್ಸ್ದು ಪಿನ್ ಮಾಡಿರ್ತೀರ, ಒಳಗಡೆ ಟಕ್ ಇನ್ ಮಾಡಿರಲ್ವಲ್ಲ, ಅದನ್ನು ಒಳಗಡೆ ಸ್ಟ್ರೈಟಾಗಿ ಟಕ್ ಮಾಡಿ ಆದಮೇಲೆ ಇಲ್ಲಿ ಎಕ್ಸ್ಟ್ರಾ ಬಟ್ಟೆ ಇದೆ ನೋಡಿ, ಫಸ್ಟ್ ಪ್ಲೀಟು ನೀವು ಎಳಿಬಾರ್ದು. ನೀವು ಇಲ್ಲಿ ತುಂಬ ಎಳೆದ್ರೆ ಫಸ್ಟ್ ಪ್ಲೀಟ್ ಕ್ರಾಸ್ ಆಗಿಬಿಡುತ್ತೆ. ಸೊ ಫಸ್ಟ್ ಪ್ಲೀಟು ನಿಮಗೆ ಸ್ಟ್ರೈಟಾಗೇ ಇರಬೇಕು. ಇಲ್ಲೇನಾದರೂ ರಿಂಕಲ್ಸ್ ಕಾಣಿಸ್ತಿದೆ ಅಂತಂದರೆ ಇಟ್ಸ್ ಓಕೆ, ಅದು ನಿಮ್ಮ ಪಲ್ಲು ಕವರ್ ಮಾಡಿಬಿಡುತ್ತೆ. ನೀವು ಆ ಎಕ್ಸ್ಟ್ರಾ ಸ್ಯಾರಿ ಹಿಂದೆ ಏನು ಟಕ್ ಮಾಡ್ತೀರಲ್ವ, ಅದನ್ನು ಟಕ್ ಮಾಡಬೇಕಾದ್ರೆ ನಿಮ್ಮ ಸೆಂಟರ್ ಪ್ಲೀಟ್ ಫಸ್ಟ್ ಪ್ಲೀಟು ಏನೂ ಡ್ಯಾಮೇಜ್ ಆಗದಿರೆ ಅಂದರೆ ಕ್ರಾಸ್ ಬರ್ದಿರೋ ಇರೋಂಗೆ ನೀವು ಹಿಂದೆ ಟಕ್ ಮಾಡ್ಕೋಬೇಕು.
ಇಷ್ಟೇ ಸ್ಯಾರಿ ಡ್ರೇಪಿಂಗು, ಇಷ್ಟು ಈಸಿ, ಬಟ್ ಅದು ನೋಡೋದಕ್ಕೆ ತುಂಬ ಕಷ್ಟ ಅಂತ ಅನ್ಕೊತಾರೆ. ಈಗ ನೀವು ಎಲ್ಲೆಲ್ಲಿ ಪ್ಲೀಟ್ಸ್ ಮಾಡಿದ್ರಲ್ವಾ, ಅದೆಲ್ಲ ಪ್ಲೀಟ್ಸ್ನು ಒಂದ್ಸಲಿ ಕ್ಲೀನಾಗಿ ಅರೇಂಜ್ ಮಾಡಿ ಬಿಡಿ. ಇವಾಗ ನೋಡಿ, ಚೆಸ್ಟ್ ಪ್ಲೀಟಲ್ಲಿ ಫಸ್ಟ್ ಪ್ಲೀಟ್ನ ತುಂಬ ಮೇಲೆ ಎಳಿಬೇಡಿ, ಅದು ಅಷ್ಟೇ ಇರಬೇಕು. ಮತ್ತು ಪಿನ್ ಮಾಡೋದು ನೀವು ಶೋಲ್ಡರ್ ಲೈನ್ಗೆ ಪಿನ್ ಮಾಡಿ, ಒಂಚೂರು ಲೆಫ್ಟ್ ಸೈಡಿಗೆ ಪಿನ್ ಮಾಡಿ ಅಂತ ಹೇಳಿದ್ದೆ ಅಲ್ವಾ, ಕತ್ತತ್ರ ಹೋಗಬಾರ್ದು ಅಂತ ಲೆಫ್ಟ್ ಸೈಡ್ ಪಿನ್ ಮಾಡೋಕ್ಕೆ ಹೇಳಿದ್ದೆ. ಇಲ್ಲಿ ಹಿಂದೆ ಬ್ಲೌಸ್ ನಿಮ್ಮ ಡೀಪ್ ಏನಿದೆಯೋ ಆ ಡೀಪ್ ನೋಡಿಕೊಂಡು ಅಲ್ಲಿಗೆ ಒಂದು ಪಿನ್ ಮಾಡಿ, ಯಾಕಂದರೆ ನೀವು ಬಗ್ಗಿ ಎದ್ದಾಗ ಆ ಶೋಲ್ಡರ್ ಪ್ಲೀಟ್ ಬೀಳ್ದಿರ ಇರುತ್ತೆ. ಅದಕ್ಕೆ ಶೋಲ್ಡರ್ ಪ್ಲೀಟ್, ವೇಸ್ಟ್ ಪ್ಲೀಟ್, ಸೆಂಟರ್ ಪ್ಲೀಟ್ ಆಯಿತು. ಇವಾಗ ಕೆಳಗಡೆ ಎಷ್ಟು ಕ್ಲೀನಾಗಿ ಫ್ಲೋರಾಗಿ ಟಚ್ ಆಗ್ತಿದೆ ಅಂತ ನೋಡಿ. ನೀವು ಸ್ಲಿಪ್ಪರ್ ಹಾಕೊಂಡ್ರೂ ಹಿಂಗೆ ಇರಬೇಕು, ಅದು ಮೇಲೆ ಹೋಗಬಾರ್ದು ಅಥವಾ ತುಂಬ ಕೆಳಗಡೆನೂ ಬಿಡಬೇಡಿ. ಐರನ್ ಮಾಡಿ ಇಟ್ಟಿದ್ದಿದ್ದು ಪಲ್ಲು ನೋಡಿ ಎಷ್ಟು ಕ್ಲೀನಾಗಿ ಬಂದು ಕೂರುತ್ತೆ ಅಂತ ಅಂದ್ಬಿಟ್ಟು. ಇಷ್ಟೇ ಈಸಿ ಸೀರೆ ಉಟ್ಕೊಳ್ಳೋದು. ಐ ಹೋಪ್ ನಿಮಗೆ ಕ್ಲೀನಾಗಿ ಅರ್ಥ ಆಗಿದೆ ಅಂತ ಅಂದ್ಬಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್.